ಹೌದು, ಅವಳು ನನ್ನನ್ನು ಮೀಟ್ ಮಾಡಿದ್ದು ಮಾರ್ಚ್ 28, 2023 2024 ಮಾರ್ಚ್ 28 ನಮ್ಮ ಫಸ್ಟ್ ಮೀಟಿಂಗ್ ಆ್ಯನಿವರ್ಸರಿ ಅಂತ ಹೇಳಿ ಅವಳಿಗೊಂದು ಪಾರ್ಷೆ ಕಾರು, ಅವಳ ಡೇಟ್ ಆಫ್ ಬರ್ತಲ್ಲೇ ಗಾಡಿ ನಂಬರ್ ಸಹ ರಿಜಿಸ್ಟರ್ ಮಾಡಿ ಅವಳಿಗೋಸ್ಕರ ಅಂತೇಳಿ ದಿಲೀಪ್ ಚಾಬ್ರಿಯಾ ಕಳಿಸಿ ಅವಳಿಗೋಸ್ಕರ ಅಂತೇಳಿ ಕಂಪ್ಲೀಟಾಗಿ ಅದನ್ನು ಅವಳ ಹೆಸರಲ್ಲಿ ಕಸ್ಟಮೈಸ್ ಮಾಡಿಸಿ ತರಿಸಿದ್ದೆ. ಅದು ನಾನು ಮಾಡಿರೋದು. ಇವತ್ತು ಅವ್ರು ಹೇಳ್ಬೋದು ನಾನು ಕೇಳಿಲ್ಲ, ನಾನು ಮಾಡಿಲ್ಲ ಅಂತ, ನೀನು ಮಾಡಿದ್ಯಾ ಅಂತ. ಬಟ್ ಕೇಳಿಲ್ಲ ಮಾಡಿಲ್ಲ, ಬಟ್ ತೊಗೊಂಡಿದ್ಯಾ ಅದು ಸೆಕೆಂಡ್ರಿ. ನಾನು ನನ್ನ ಪ್ರೀತಿಯಿಂದ ಕೊಟ್ಟಿರೋದಂತೂ ನಿಜ. ಅವರ ತಮ್ಮನ ಎಂಗೇಜ್ಮೆಂಟ್ಗೂ ಸಹ ತುಂಬ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದೆ. ಅವ್ರ ತಮ್ಮನ ಮದುವೆಗೂ ಸಹ ತುಂಬ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದೆ. ಅವ್ರ ಮನೆ ಗೃಹ ಪ್ರವೇಶಕ್ಕೂ ಸಹ ಫೈನಾನ್ಷಿಯಲಿ ಅಸಿಸ್ಟೆಂಟ್ ಮಾಡಿದೆ. ಅವ್ರ ಮನೆ ಎಂಟೈರ್ ಮನೆ ಇಂಟೀರಿಯರ್ಸಿಂದ ಹಿಡಿದು ಎಲ್ಲ ಅವ್ರ ಮನೆಯಲ್ಲಿ ಮನೆ ಕಟ್ಟೋದು ಬಿಟ್ಟರೆ ಮಿಕ್ಕಿದೇನಿದೆಯೋ ಅದಕ್ಕೆಲ್ಲ ತುಂಬ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದೆ. ಇದನ್ನು ನಾನು ಸಪೋರ್ಟ್ ಮಾಡಿದೆ ಅಂತ ನಾನು ಹೇಳ್ಕೋಬಾರ್ದು. ಬಟ್ ಇವತ್ತಿನ ದಿನ ಈ ಪರಿಸ್ಥಿತಿನಲ್ಲಿ ನನ್ನ ಮೇಲೆ ಬೇಡದಿರೋಂಥ ಅಪವಾದನೆಗಳು ಆಗ್ತಾ ಇರಬೇಕಾದ್ರೆ ನಾನು ಹೇಳ್ಕೋಬೇಕಾಗಿರೋಂಥ ಪರಿಸ್ಥಿತಿ ಬಂದಿದೆ. ಅದರಿಂದ ಹೇಳ್ತಾ ಇದ್ದೀನಿ. ಬಂದ ನಂತರದಲ್ಲೂ ಕೂಡ ₹1 ಕೋಟಿ ಅವರು ಆಫರ್ ಮಾಡಿದ್ರು ಅಂತ ನೀವು ಅಲಿಗೇಷನ್ ಮಾಡಿದ್ದೀರಾ? ಅವರು ಆಫರ್ ಮಾಡಿದ್ರು, ನಿಮಗೆ ಡಿಮ್ಯಾಂಡ್ ಮಾಡಿದ್ರು. ಇವಾಗ ರೀಸೆಂಟಾಗಿ RR ನಗರ್ ಪೊಲೀಸ್ ಸ್ಟೇಷನಲ್ಲಿ ಏನು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ, ಆ ಕಂಪ್ಲೇಂಟ್ನ ನಮ್ಮ ಅಡ್ವೊಕೇಟು ಮತ್ತು ಅವ್ರಿಗೆ ಬೇಕಾಗಿರುವಂಥ ಒಂದಿಬ್ಬರು ವ್ಯಕ್ತಿಗಳು ಸಹ ಕೂಲಂಕುಷವಾಗಿ ಮಾತಾಡಬೇಕು ಅಂತ ಹೇಳಿದಾಗ ನನಗೆ ನನ್ನ ಜೀವನಕ್ಕೆ ನನ್ನ ಹೆಸರು ಡ್ಯಾಮೇಜ್ ಮಾಡಿರೋದಕ್ಕೆ ನನಗೆ ದುಡ್ಡು ಕೊಟ್ಟರೆ ನಾನು ಕಾಂಪ್ರಮೈಸ್ ಆಗ್ತೀನಿ, ಇಲ್ಲಾಂದರೆ ಕಾಂಪ್ರಮೈಸ್ ಆಗಲ್ಲ ಅಂತ ಹೇಳಿರೋವಂಥ ಮಾತು ನಿಜ. ಇವಾಗ ನಾನು ಇಷ್ಟೊತ್ತು ಹೇಳಿದ ಪ್ರಕಾರ ನಿಮ್ಗೆ ಯಾವುದಾದ್ರೂ ಟಾರ್ಚರ್ ಅನಿಸಿದರೆ ಯಾವ ಟಾರ್ಚರ್ ಅಂತ ಹೇಳಿದ್ರೆ ಅದನ್ನು ನಾನು ಸ್ವಲ್ಪ ಬಿಡಿಸಿ ಹೇಳ್ಬೋದಾಗತ್ತೆ. ಆ 4 ಜನ ವ್ಯಕ್ತಿಗಳ ಹೆಸರಲ್ಲಿ ನನ್ನ ಅಡ್ವೊಕೇಟ್ ಶೈಲೇಶನ ಒಬ್ಬರು, ಯಾರು ಅವಳನ್ನ ಮಗಳು ಅಂತ ಇದ್ರು, ಮತ್ತು ನಮ್ಮ ಬ್ರದರ್ ಡಾಕ್ಟರ್ ವಿಶ್ವನಾಥ್ ಅಂತ ಒಬ್ಬರು. ಅವ್ರನ್ನ ಆ ಹುಡುಗಿನ ಯಾರು ನಮ್ಮ ಫ್ಯಾಮಿಲಿ ಅಂತ ಟ್ರೀಟ್ ಮಾಡ್ತಾಯಿದ್ರು. ಆ ನಂತರ ನಾನು ಕ್ಲೋಸ್ ಆಗಿದ್ದಕ್ಕೆ ಇವರೆಲ್ಲ ಸೇರಿ ಆ ಹುಡುಗಿನ ಆ ಥರ ಟ್ರೀಟ್ ಮಾಡಿದ್ರೆ ಹೊರತು ಬೇರೆ ಯಾರಿಗೂ ಯಾವುದೇ ಥರ ಉದ್ದೇಶ ಇರಲಿಲ್ಲ. ಯಾವ ಫೋಟೋ ಬಗ್ಗೆ ಮಾರ್ಫಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾವ ಫೋಟೋ ನಾವು ತೊಗೊಂಡಿದ್ದೀವಿ ಅಂತ ಅವ್ರನ್ನೇ ನೀವು ಕೇಳಬೇಕಾಗತ್ತೆ. ಮಾರ್ಫ್ ಆಗಿರೋಂಥ ಯಾವುದಾದ್ರೂ ಫೋಟೋಸ್ ಇದ್ದರೆ ದಯವಿಟ್ಟು ಅದನ್ನು ಇವಾಗ ಈ ಲೆವೆಲ್ಗೆ ಬಂದಿದೆ, ಪೊಲೀಸ್ ಲೆವೆಲ್ಗೆ ಬಂದಿದೆ. ಸೊ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಮಾರ್ಫ್ ಆಗಿರೋಂಥ ಫೋಟೋಗಳು ಯಾವುವು ಅನ್ನೋದು ನಮಗೆ ಗೊತ್ತಾಗತ್ತಲ್ವ. ಇವತ್ತಿನ ದಿನ ಟೆಕ್ನಾಲಜಿ ಇಸ್ ಟೂ ಫಾಸ್ಟ್. ಐ ಥಿಂಕ್ ಎವ್ರಿಥಿಂಗ್ ಕ್ಯಾನ್ ಬಿ ಕ್ರ್ಯಾಕ್ಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ್ಯಂಡ್ ಇಟ್ ಡಸಂಟ್ ನೀಡ್ ಬೇಸ್ಲೆಸ್ ಆರ್ಗ್ಯುಮೆಂಟ್ಸ್. ಕಾರ್ ನನ್ನ ಹತ್ರ ಇದೆ, ನಿಜಾಂಶ. ಅದು ಸೈಟು ಹುಡುಗಿ ಹೆಸರಲ್ಲಿ ರಿಜಿಸ್ಟರ್ ಮಾಡಿಟ್ಟಿದ್ದೀನಿ. ಅದು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಆ ಹುಡುಗಿ ಬಂದು ನಮಗೆ ರಿಜಿಸ್ಟರ್ ಮಾಡಿಟ್ಟಿದ್ದೀನಿ ಅಂದರೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಟ್ಟಿದ್ದೀನಿ. ಅದನ್ನು ರಿಜಿಸ್ಟರ್ ಮಾಡೋದಕ್ಕೆ ಯಾವುದೇ ಡಾಕ್ಯುಮೆಂಟ್ ಅವ್ರ ತಂದೆ ತಾಯಿ ಮತ್ತು ಅವರ ತಮ್ಮ 3 ಜನ ಬಂದು ಕಂಟ್ರಿ ಇನ್ ಹೋಟ್ಲಲ್ಲಿ ನಾನು ನಮ್ಮ ಶೈಲೇಶನ್ನ ಮತ್ತು ಡಾಕ್ಟರ್ ವಿಶ್ವನಾಥ್ ಅವ್ರು ಏನಿದ್ವಿ ನಾವು ಇಷ್ಟು ಜನ ಮಾತಾಡಿದಾಗ ನಾನು ಮಾಡಿಕೊಡ್ತೀನಿ. ನಾನು ತೊಗೊಂಡಿರೋ ದುಡ್ಡಲ್ಲಿ ಒಂದು ಸ್ವಲ್ಪ ಅಮೌಂಟು ನಾನು ಹರ್ಷ ಅನ್ನೋರ ಅಕೌಂಟಿಂದ ಬಂದಿರೋದು ನಂಗೆ ಸ್ವಲ್ಪ ಸಸ್ಪಿಷಿಯಸ್ ಇದೆ. ಅದನ್ನು ಚೆಕ್ ಮಾಡಿಬಿಟ್ಟು ನಿಮಗೆ ನಾನು ಅಲ್ಲಿ ಕಮ್ ಬ್ಯಾಕ್ ಅಂತ ಹೇಳಿದ ಹುಡುಗಿ ಆವತ್ತು ಹೋದವಳು ಇವತ್ತವರೆಗೂ ನನಗೆ ಮೊನ್ನೆ ಈ ಯಾವ ಕಂಪ್ಲೇಂಟ್ ಒಂದು ಸತಿ ಕೊಟ್ಟು ನನ್ನನ್ನು ಮಹಿಳಾ ಸ್ಟೇಷನ್ಗೆ ಕರೆಸಿದ್ರು. ಆ ಸ್ಟೇಷನಲ್ಲಿ ಕರೆಸೋವರೆಗೂ ನಾನು ಆ ಹುಡುಗಿನ ನೋಡಿರಲಿಲ್ಲ. ಆ ಸ್ಟೇಷನಲ್ಲಿ ಮಾತುಕತೆ ಆಗಿ ನಾವೆಬ್ಬರು ಬರ್ಕೊಟ್ಟ ಮೇಲೆ ಆವತ್ತಿಂದ ಇವತ್ತವರೆಗೂ ನಾನು ಆ ಹುಡುಗಿನ ನೋಡಿಲ್ಲ. ನಂದೇನು ಹೋರಾಟ ಇಲ್ಲ. ಕಾನೂನು, ಲಾ ಹ್ಯಾಸ್ ಇಟ್ಸ್ ಓನ್ ಪ್ರೊಸೀಜರ್ ಆ್ಯಂಡ್ ಇಫ್ ಐ ಹ್ಯಾವ್ ಡನ್ ಅ ಮಿಸ್ಟೇಕ್ ಐ ವಿಲ್ ಬಿ ಪನಿಷ್ಡ್. ಇಫ್ ಶೀಸ್ ಡನ್ ಅ ಮಿಸ್ಟೇಕ್ ಶೀಲ್ ಬಿ ಪನಿಷ್ಡ್. ಹೌದು, ಜೂನ್ 10 ಎಂಗೇಜ್ಮೆಂಟು, ಜೂನ್ 11 ಮದುವೆ ಅಂದ್ಕೊಂಡಿದ್ವಿ.
ಇಂಟೆನ್ಷನ್ ಏನಾದ್ರು ಇದೆಯಾ ನಿಮ್ಮ ಮೇಲೆ ಅಲಿಗೇಷನ್ ಮಾಡಿ ಅಥವಾ ನಿಮ್ಮ ಹೆಸರು ಮಾಡಬೇಕು ಆ ಥರದ್ದು ಏನಾದ್ರು ಇಂಟೆನ್ಷನ್ ಇತ್ತು ಆಕೆಗೆ ಅಥವಾ ಬೇರೆ ಯಾರು ಕೈವಾಡ ಇದೆಯಾ ಅದ್ರ ಹಿಂದೆ ಆಕೆಯಿಂದ? ಸರ್, ನನಗೆ ಟು ಬಿ ವೆರಿ ಆನೆಸ್ಟ್, ಆ ಹುಡುಗಿ ಜೊತೆ ಟಚ್ಚಲ್ಲಿ ನಾನು ಇಲ್ಲ. ಆ ಹುಡುಗಿ ಎಲ್ಲಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ, ಯಾರ ಜೊತೆ ಇದ್ದಾಳೆ, ಅವಳ ಜೀವನ ಏನು ಅನ್ನೋದು ಸಹ ನನಗೆ ಇವತ್ತಿಗೆ ಗೊತ್ತಿಲ್ಲ. ಬಟ್ ಆ ಹುಡುಗಿ ಮೋಟಿವ್ ಏನಿದೆ, ಆ ಹುಡುಗಿ ಇಂಟೆನ್ಷನ್ ಏನಿದೆ ಅಂತ ಸಹ ನನಗೆ ಗೊತ್ತಿಲ್ಲ. ನನಗೆ ಮೊನ್ನೆ RR ನಗರ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಫೈಲ್ ಆಗೋವರೆಗೂ ಆ ಹುಡುಗಿ ಇನ್ನೂ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ ಅನ್ನೋದು ಒಂದು ಥಾಟ್ ಪ್ರೋಸೆಸ್ ಬಂತೆ ಬರ್ತು. ನಾನು ಮರ್ತಿರೋ ಕತೆ ಇದು. ಸೊ ಮರ್ತಿರೋ ಕತೆನ ನಾನು ಜ್ಞಾಪಿಸ್ಕೊಂಡು ಜೀವನ ಮಾಡೋದಕ್ಕೆ ನಾನು ಇಷ್ಟಪಡೋದು. ಸರ್, ಒಂದು ಟೈಮಲ್ಲಿ ನೀವು ಕಾನೂನು ಹೋರಾಟ ಮಾಡಬೇಕು ಅಂತ ಡಿಸೈಡ್ ಮಾಡಿದಿರ ಅನ್ನೋದು ವಿಚಾರ ಇತ್ತು. ಬಟ್ ಆಮೇಲೆ ಏನು ಸ್ವಲ್ಪ ಥಿಂಕ್ ಮಾಡಿ ಕೈ ಬಿಟ್ರಿ ಅಂತ? ಹೌದು, ಇದು ಯಾವಾಗ ಇನಿಷಿಯಲ್ ಸ್ಟೇಜಸಲ್ಲಿ ಇದೆಲ್ಲ ಆಯಿತು, ನನ್ನ ಮನೆ ನಾವು ಇದ್ದಿದ್ದಂಥ ಮನೆಯಲ್ಲೇ ಇದ್ದುಕೊಂಡು ಮತ್ತೊಬ್ಬರ ಜೊತೆ ಸಂಸಾರ ಮಾಡ್ತಾಯಿದ್ರು. ಅದು ನನ್ನ ಕಿವಿಗೆ ಬಿದ್ದ ಮೇಲೆ ನಾನು ಆ ಮನೆಗೆ ಹೋಗೋದು ಬಿಟ್ಟಿದ್ದೆ. ಆ ನಂತರ ನಾನು ದೂರ ಆದೆ. ನಾನು ದೂರ ಆದಮೇಲೆ ಆ ಹುಡುಗಿ ಒಂದು ಸತಿ 2 ಸತಿ ಮಾತಾಡೋಕ್ಕೆ ಟ್ರೈ ಮಾಡಿದ್ಲು. ಮತ್ತು ನನ್ನ ಕಸಿನ್ ಬ್ರದರ್ ಸಹ ಹತ್ರ ಮಾತಾಡಿ ನನ್ನ ಕಸಿನ್ ಬ್ರದರ್ ಮನೆಗೂ ಸಹ ಬಂದು ರಾತ್ರಿ ಕೂತ್ಕೊಂಡು ಇದನ್ನು ವರ್ಕೌಟ್ ಮಾಡೋಣ, ಇದನ್ನು ಪ್ರೊಲಾಂಗ್ ಮಾಡೋಣ ಅಂತ ಹೇಳಿದರು. ಬಟ್ ಇಟ್ ನೆವರ್ ಲುಕ್ ಲೈಕ್ ಇಟ್ಸ್ ಗೋನ್ ಹ್ಯಾಪನ್. ಬಟ್ ನನಗೆ ಆ ಹುಡುಗಿ ಉದ್ದೇಶ ಏನು ಅನ್ನೋದು ನನಗೆ ಗೊತ್ತಿಲ್ಲ ಸರ್. ಯಾಕಂದರೆ 2024 ಇಲ್ಲ, ನಾನು ಕೌಂಟರ್ ಅಟ್ಯಾಕ್ ಅನ್ನೋದು ಏನೂ ಮಾಡಲ್ಲ. ಅವ್ರು ಮಾಡಿರೋಂಥ ಕಂಪ್ಲೇಂಟ್ ಬೇಸಿಸ್ ಮೇಲೇ ನಾನು ಸರಿನಾ ಇಲ್ಲ ಅವ್ರು ಸರಿನಾ ಅಂತ ಸಾಬೀತು ಮಾಡೋದಕ್ಕೆ ದಾಖಲಾತಿಗಳು ಏನು ಬೇಕೋ ಆ ದಾಖಲಾತಿಗಳನ್ನ ಪ್ರೊಡ್ಯೂಸ್ ಮಾಡ್ತೀನಿ. ಅವ್ರ ದಾಖಲಾತಿಗಳು ಅವರು ಪ್ರೊಡ್ಯೂಸ್ ಮಾಡಲಿ. ಆನಂತರ ಕಾನೂನು ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್ ಆಫ್ ಆ್ಯಕ್ಷನ್ ಆ್ಯಂಡ್ ವಿಲ್ ಗೆಟ್ ಟು ನೋ.